ಓಹ್ ಭವಾನಿಯವರು ನಮಸ್ತೆ. ನಮಸ್ತೆ ಮೇಷ್ಟ್ರೆ, ಬನ್ನಿ ಒಳಗಡೆ. ಕುಳಿತುಕೊಳ್ಳಿ. ಈ ತಿಂಗಳಲ್ಲಿ ಮನೆಯದು ಪೇಂಟಿಂಗ್ ಕೆಲಸ ಮಾಡಬೇಕಾಗಿತ್ತು, ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದೆ. ಅದರ ಪರಿಸ್ಥಿತಿ ಆಗಿದೆ, ಹಾಗಾಗಿ ಮಾಡಿಸ್ಕೊಡೋದಕ್ಕಾಗಲಿಲ್ಲ. ಮುಂದಿನ ತಿಂಗಳು ಖಂಡಿತ ಪೇಂಟಿಂಗ್ ಮಾಡಿಸ್ಕೊಡ್ತೀನಿ. ಬೇಡ ಬಿಡಿ ಮೇಷ್ಟ್ರೆ. ಎಲ್ಲಿ ನಿಮ್ಮ ಶ್ರೀಮತಿ ಸುಧಾ ಅವರು? ಅವ್ರ ತಾಯಿ ಮನೆಯಲ್ಲಿ ಇವತ್ತು ಸತ್ಯನಾರಾಯಣ ಪೂಜೆ, ಅವರೆಲ್ಲ ಅಲ್ಲಿಗೆ ಹೋಗಿದ್ದಾರೆ. ನನಗೆ ಸ್ವಲ್ಪ ಬೇರೆ ಕೆಲಸ ಇತ್ತು, ನಾನು ಹೋಗ್ಲಿಕ್ಕಾಗಲಿಲ್ಲ. ಅಂದಾಗೆ ಈಗ ನಿಮ್ಮ ಆರೋಗ್ಯ ಹೇಗಿದೆ? ತುಂಬ ಸೀರಿಯಸ್ ಆಗಿತ್ತು ಅಂತ ಹೇಳ್ತಿದ್ರು. ಚೆನ್ನಾಗೇ ಇದ್ದೀನಿ. ಯಾಕೆ ಹಾಕಿ ಕೇಳಿದ್ರಿ? ಯಾಕೂ ಇಲ್ಲಮ್ಮ. ಹೋದ ವಾರ ನಿಮ್ಮ ಯಜಮಾನರು ಪರಮೇಶ್ವರ್ ಪಾಟೇಕರ್ ಬಂದಿದ್ದರು. ಅವರು ತುಂಬ ಒಳ್ಳೆಯವರು. ಅವರೇ ಹೇಳಿದ್ದು, ನಿಮಗೆ BP ಲೋ ಆಗಿ ಶುಗರ್ ಹೈ ಆಗಿ ತುಂಬ ಸೀರಿಯಸ್ ಆಗಿದ್ದಾರೆ, ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದೀನಿ ಅಂತ ಹೇಳಿದ್ರು. ಹಾಗೇನಿಲ್ಲ, ನಾನು ಚೆನ್ನಾಗಿದ್ದೀನಿ. ರಾವ್ಲಿಂಗ್ನೇ ಅವರೇ, ನಿಮ್ಮ ಹತ್ರ ಒಂದು ವಿಚಾರ ಮಾತಾಡಬೇಕಾಗಿತ್ತು. ಹೇಳಿ ಮಿಸ್ಟ್ರೆ. ಏನಿಲ್ಲ, ವರ್ಷದಿಂದ ನೀವೇ ಕೇಳಿದ್ರಿ ಮನೇನ ಭೋಗ್ಯಕ್ಕೆ ಕೊಡಿ ಅಂತ. ನಾವು ಅವಾಗ ಬೇಡ ಅಂದಿದ್ವಿ. ಈಗ ಮನೇನ ಭೋಗ್ಯಕ್ಕೆ ಹಾಕೋದು ಅಂತ 2 ವರ್ಷಕ್ಕೆ 60,000ರಿಂದ 65,000ಕ್ಕೆ. ಅರೆ, ಇದೇನು ಹೀಗೆ ಹೇಳ್ತಿದ್ದೀರಾ? ಈ ಮನೇನ ಆಗಲೇ ಭೋಗ್ಯಕ್ಕೆ ಹಾಕೊಂಡು ಆಯ್ತಲ್ಲ. ಒಂದು ಮನೇನ ಒಂದೇ ಸರಿ ಲೀಸ್ಗೆ ಹಾಕೋದು. ಒಂದು ವಾರದಿಂದ ನಿಮ್ಮ ತಂದೆಯವರು ಬಂದಿದ್ದರು. ನಿಮ್ಮ ತಾಯಿಗೆ ಮೈಗೆ ಹುಷಾರಿಲ್ಲ, ತುಂಬ ಸೀರಿಯಸ್ ಆಗಿದ್ದಾಳೆ, ಆಕೆನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದೀನಿ, ಕೈನಲ್ಲಿ 10 ಪೈಸೆ ಇಲ್ಲ, ಏನೂ ದಿಕ್ಕೇ ತೋಚ್ತಾ ಇಲ್ಲ ಅಂತ ಇರೋವಾಗ ಭವಾನಿನೇ ಈ ಮನೇನ ಲೀಸ್ಗೆ ಹಾಕೋ ನಿರ್ಧಾರಕ್ಕೆ ಬಂದಳು ಅಂತ ಹೇಳಿ ನನ್ನ ಹತ್ರ 1 ಲಕ್ಷ ರೂಪಾಯಿ ತೊಗೊಂಡೋದ್ರು. ಆ 1 ಲಕ್ಷ ರೂಪಾಯಿದಲ್ಲಿ ನನಗೆ 5,000 ರೂಪಾಯಿ ವಾಪಸ್ ಕೊಟ್ಟರು. ಈ ಮನೆಗೆ ಮುಂದಿನ ವಾರ ಪೇಂಟ್ ಮಾಡಿಸ್ಕೊಳ್ಳಿ ಅಂತ ಹೇಳಿದ್ರು. ಎಷ್ಟು ಒಳ್ಳೆಯವರು ನಿಮ್ಮ ತಂದೆ. ಒಂದು ನಿಮಿಷ. ನೋಡಿ, ಅದರಲ್ಲಿ P ಭವಾನಿ ಅಂತ ಸಿಗ್ನೇಚರ್ ಇದೆ. ಈ ಸಿಗ್ನೇಚರು ನಿಮ್ಮದೇ ತಾನೇ? ನಿಮ್ಮ ಜೊತೆ ಇಷ್ಟು ವರ್ಷ ವ್ಯವಹಾರ ಮಾಡ್ತಾ ಇರೋದು ನಾವು. ನೀವು ಅವ್ರಿಗೆ ದುಡ್ಡು ಕೊಡುವಾಗ ನಮ್ಮನ್ನೊಂದು ಮಾತು ಕೇಳ್ಬೋದಾಗಿತ್ತಲ್ವಾ? ದಾಖಲೆ ಪತ್ರಗಳು ಸರಿ ಇತ್ತಲ್ಲ. ಅದರಲ್ಲೂ ನಿಮ್ಮಂಥವ್ರು ಸುಳ್ಳು ಹೇಳಲ್ಲ. ಅದು ಅಲ್ಲದೆ ನಿಮ್ಮ ತಾಯಿಯವರು ಸೀರಿಯಸ್ ಆಗಿ ಆಸ್ಪತ್ರೆಯಲ್ಲಿರುವಾಗ ನಾನು ನಿಮ್ಗೆ ಹಣ ಕೊಡದೆ ತಡ ಮಾಡಿದ್ರಾಗುತ್ತಾ? ಆ ಸಮಯದಲ್ಲಿ ನಾನು ದುಡ್ಡು ಕೊಡದೆ ನಿಮಗೆ ಕಾಯಿಸೋಕ್ಕಾಗುತ್ತಾ? ಹೋಗಲಿ ಬಿಡಿ ಬಾಗುರು, ನಾವಿನ್ನು ಬರ್ತೀವಿ. ನನ್ನ ಮಗ ಮಾತಾಡಿದ್ದಕ್ಕೆ ನಿಮಗೇನಾದರೂ ಬೇಜಾರಾಗಿದ್ದರೆ ದಯವಿಟ್ಟು ಕ್ಷಮಿಸಿ. ಅಯ್ಯೋ ಪರವಾಗಿಲ್ಲ ಬಿಡಿಮ್ಮ. ಈ ಲೀಸ್ ಅಗ್ರಿಮೆಂಟ್ದು ಜೆರಾಕ್ಸ್ ಕಾಪಿ ಇದರಲ್ಲಿದೆ, ನೀವೊಂದು ಇಟ್ಕೊಳ್ಳಿ.
ಅಪ್ಪನ ಮೇಲೆ ಅನುಕಂಪ ನಿನಗಿನ್ನೂ ಇದೆಯಾ? ನೀನು ಹಿಂಗೆ ಮಾಡ್ಬೋದಾಗಿತ್ತ? ಜೈಲಿನಿಂದ ಬಿಡುಗಡೆ ಆಗೋದಕ್ಕೆ ಅಪ್ಪನಿಗೆ 60,000 ಬೇಕಾಗಿತ್ತು. ನಮ್ಗೆ ಯಾರಿಗೂ ಗೊತ್ತಿಲ್ಲದಂಗೆ ಅಪ್ಪನ ದುಡ್ಡು ದಾರಿ ಮಾಡಿಕೊಟ್ಟಿದ್ಯಾ? ನೀನು ಮಾಡಿರೋ ಕೆಲಸ ಸರಿನಾಮ? ಅಮ್ಮನ ದೆಸೆಯಿಂದ ಅಪ್ಪ ನಮ್ಮ ಹಳೆ ಮನೆನ ಬೊಗ್ಗೆ ಕೊಟ್ಟಿದ್ದಾರೆ 1 ಲಕ್ಷಕ್ಕೆ. ಅಮ್ಮಂಗೆ ಅವರಪ್ಪ ಅರಿಶಿನ ಕುಂಕುಮಕ್ಕೆ ಅಂತ ಕೊಟ್ಟ ಸೈಟ್ನಲ್ಲಿ ಅಪ್ಪ ಮನೆ ಕಟ್ತಿದ್ದು. ಅಪ್ಪ ತಾನು ಬದಲಾಗಿದ್ದೀನಿ ಅಂತ ವೇದಾಂತಿ ವೇಷದಲ್ಲಿ 4 ಮಾತಾಡಿದ್ದಕ್ಕೆ ಕರಗ್ಬಿಟ್ಟು ಬಾಡಿಗೆಗಿದ್ರಲ್ಲ ಆ ರಾಮಲಿಂಗಯ್ಯ ಅವ್ರ ಮನೆ, ಅದನ್ನು ಬೋಗ್ಯಕ್ಕೆ ಬರೆದು ಕೊಟ್ಟಿದ್ದಾಳೆ. ಅಜಯ್ ಸ್ಕೂಲ್ ಅಡ್ಮಿಷನ್ಗೆ ಅಂತ ಆ ಹಳೆ ಮನೆನ ಭೋಗ್ಯಕ್ಕೆ ಹಾಕೋ ನಿರ್ಧಾರ ಮಾಡಿದ್ವಲ್ಲ, ಆ ವಿಚಾರ ಮಾತಾಡೋದಕ್ಕೆ ಅಂತ ರಾಮಲಿಂಗಯ್ಯನವ್ರ ಮನೆಗೆ ಹೋದಾಗ ಈ ವಿಚಾರ ಗೊತ್ತಾಯ್ತು. ಕಾಗದ ಪತ್ರ ತೋರಿಸ್ದ. ಭೋಗ್ಯದ ಕರಾರ್ ಪತ್ರದಲ್ಲಿ ಅಮ್ಮನ ಸಿಗ್ನೇಚರ್ ಇತ್ತು. ಅಲ್ಲೇ ಮಾತಾಡಿದ್ರೆ ಮನೆ ಮರ್ಯಾದೆ ಎಲ್ಲ ಹೋಗುತ್ತೆ ಅಂತ ಕೋಪ ಬಂದು ತಡ್ಕೊಂಡು ವಾಪಸ್ ಬಂದೆ. ಅಮ್ಮ, ನೀನು ಈ ಥರ ಮಾಡಿರ್ತೀಯ ಅಂತ ನಾನು ಕನಸು ಎಣಿಸಿರ್ಲಿಲ್ಲ. ಅಪ್ಪಂಗೆ ಅಮ್ಮನ ಬೆಂಬಲ ಇನ್ನೂ ಇದೆ. ಮನಸ್ಸಿನ ಮುಳ್ಳಾಗಿರೋ ಫ್ರಾಡ್ಗೆ ಅನುಕೂಲ ಮಾಡಿಕೊಟ್ಟಿದೆಯಲ್ಲ, ಸರಿನಾಮ? ಅಪ್ಪ ಅವತ್ತು ಅಜಯ್ ಸ್ಕೂಲ್ ಅಡ್ಮಿಷನ್ಗೆ ಅಂತ 1 ಸೀಟಿಗೆ ದುಡ್ಡು ಕದ್ದು ಆಮೇಲೆ ಅದನ್ನು ದೇವ್ರ ಮುಂದೆ ಇಟ್ಟು ತಾನು ಬದಲಾಗಿದ್ದೀನಿ ಅನ್ನೋ ಥರ ಪತ್ರ ಬರೆದಿಟ್ಟು ಹೋಗಿದ್ರು. ಅಪ್ಪ ಇದ್ದಾಗಲೆಲ್ಲ ಬೈತಿದ್ನಲ್ಲ ಅಂತ ಪಾಪ ಪದ್ಯ ಕಾಡ್ತಾ ಇತ್ತು ಆ ಪತ್ರ ಓದಿದಾಗ. ಆದರೆ ಈಗ ಗೊತ್ತಾಗ್ತಾ ಇದೆ, ಭೋಗ್ಯದ ಮೂಲಕ ನೀನು 1 ಲಕ್ಷ ಕೊಡಿಸಿದ್ದಕ್ಕೆ ಅದು ಬಿಟ್ಟು ಹೋಗಿದ್ದು. ತಾಳಿ ಕಟ್ಟಿದ ಗಂಡ ತನ್ನ ಕುತ್ತಿಗೆ ಚಾಕು ಹಿಡಿದು ಸಾಯ್ತೀನಿ ಅಂದರೆ ನಾನೇನು ಮಾಡಬೇಕಿತ್ತು ಅಂತ ಕಣ್ಣೀರು ಹಾಕ್ದೆಯಲ್ಲ, ನಮ್ಮ ಕಣ್ಣೀರು ಕಾಣಿಸ್ಲಿಲ್ವಾ ನಿನಗೆ? ದುಡ್ಡು ಹೊಲಿಸೋದು ಹೇಗೆ ಅಂತ ಒದ್ದಾಡ್ತಾ ಇದ್ದಾಗ ಆ ಹಳೆ ಮನೇನ ಭೋಗ್ಯಕ್ಕೆ ಹಾಕೋಣ ಅಂತ ನಾಟಕ ಆಡಿದೆ. ಯಾಕಮ್ಮ ಮಾಡಿದೆ ಹೀಗೆ ನೀನು? ಆ ರಾಮಲಿಂಗಯ್ಯ ಏನು ಅನ್ಕೊಂಡಿರ್ತಾನೆ ನಮ್ಮ ಬಗ್ಗೆ? ತಲೆ ತಗ್ಸೋ ಆಗೋಯ್ತು ನೀನು ಮಾಡಿರೋ ಕೆಲಸಕ್ಕೆ. ಈಗ ನಿನಗೆ ಸಮಾಧಾನ ಆಯ್ತಲ್ಲ? ನಾನು ಹಾಗೆ ಮಾಡಿದ್ದೀನಿ ಅಂತ ನಿಂಗೆ ಅನ್ಸುತ್ತಾ ಗುರು? ಭೋಗ್ಯದ ಕರಾರ್ ಪತ್ರದಲ್ಲಿ ನನ್ನ ಸೈನ್ ಇದೆ ಅಂತ ನಿನಗೆ ನನ್ನ ಮೇಲೆ ಅನುಮಾನ ಅಲ್ವಾ? ನಿಮ್ಮಪ್ಪ ಫೋರ್ಜರಿ ಮಾಡಿದ್ದಾರೆ. ಹಿಂದೆ ನನ್ನ ಚೆಕ್ ಬುಕ್ ಕದ್ದು ನನ್ನ ಸಹಿ ಮಾಡಿ 3,000 ರೂಪಾಯಿ ತಗೊಂಡಿದ್ರು. ಅವರಿಗೆ ಕಳ್ಳ ಸಹಿ ಮಾಡೋಕ್ಕೂ ಗೊತ್ತು. ಇದು ನೋಡು, ಮನೆ ಭೋಗ್ಯದ ಕರಾರ್ ಪತ್ರದ ಕಾಪಿ. ನಾನು ಭವಾನಿ ಪಿ ಅಂತ ಸೈನ್ ಮಾಡೋದು. ಇಲ್ಲಿ ಪಿ ಭವಾನಿ ಅಂತಿದೆ. ನಿಮ್ಮಪ್ಪ ಫೋರ್ಜರಿ ಮಾಡಿದ್ದಾರೆ. ರಾಮಲಿಂಗಯ್ಯನ ನಂಬಿಸಿ ಮನೇನ ಭೋಗ್ಯಕ್ಕೆ ಹಾಕಿ ದುಡ್ಡು ತಗೊಂಡು ಹೋಗಿದ್ದಾರೆ. ಈ ವಿಷಯನ ರಾಮಲಿಂಗಯ್ಯನ ಮನೆಯಲ್ಲೇ ಹೇಳೋಣ ಅಂತಿದ್ದೆ. ಮರ್ಯಾದೆ ಗಂಜಿ ಸುಮ್ಮನಾಗ್ಬಿಟ್ಟೆ.
ನಿನ್ನ ಬಗ್ಗೆ ಹಗುರವಾಗಿ ಮಾತಾಡ್ಬಿಟ್ಟೆ. ನನ್ನನ್ನು ಕ್ಷಮಿಸ್ಬಿಡಮ್ಮ. ಗುರು, ಈ ಕೋಪ ಆವೇಶ ಎಲ್ಲ ಕಮ್ಮಿ ಮಾಡ್ಕೊ. ಯಾವುದೇ ಕಾರಣಕ್ಕೂ ಹಿಂದು ಮುಂದೆ ನೋಡದೆ ಯಾರನ್ನು ಏನು ಅನ್ನೋಕ್ಕೆ ಹೋಗಬೇಡ. ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡು ಅಂತ ಹೇಳಿದ್ದಾರೆ ದೊಡ್ಡವರು. ಹಣೆ ಬರಕ್ಕೆ ಯಾರೋ ಹೊಣೆ. ಲೇಡೀಸ್ ಕ್ಲಬ್ ಫಂಕ್ಷನ್ಗೆ ನನ್ನ ಫ್ರೆಂಡೇ ಕಾರ್ ತರ್ತಾಳಂತೆ. ನಮ್ಮ ಕಾರೇನು ಕಳ್ಸೋದು ಬೇಡ. ನೋಡ್ ಕಾತ್ಯಾಯಿನಿ, ಕನ್ವೇಯನ್ಸ್ಗೆ ಅಂತ ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋದು ತುಂಬ ಚೀಪ್ ಅನ್ಸುತ್ತೆ. ನಮ್ಮನೇಲೆ 4-5 ಕಾರ್ ಇದೆಯಲ್ಲ, ಯಾವ್ದಾರು ಒಂದು ಕಾರಲ್ಲಿ ನೀನು ಡ್ರಾಪ್ ಮಾಡಕ್ಕೆ ಹೇಳ್ತೀನಿ ಡ್ರೈವರ್ಗೆ. ಎಲ್ಲೋ ಹೊರಟಾಗಿದೆ ಮ್ಯಾಮ್. ನೀವೆಲ್ಲಿಗಾದ್ರೂ ಹೊರಟಾಗ ನಾವು ಕೇಳಿದ್ರೆ ಅಪ್ಶಕ್ನ ಅಂತ ಬೈತೀಯ. ನಮಗೂ ಇರಿಟೇಟ್ ಆಗಲ್ವಾ ಹೀಗೆ ಕೇಳಿದ್ರೆ? ಡ್ಯಾಡ್, ನನಗೆ ದುಡ್ಡು ಬೇಕಾಗಿತ್ತು. ಯಾಕೆ? ಎಷ್ಟು ಅಂತ ಕೇಳೋ ಬದಲು ಬೈ ಮಿಸ್ಟೇಕ್ ಯಾಕೆ ಅಂತ ಕೇಳ್ತಾ ಇದ್ದೀರಾ. ನನಗೆ 25,000 ರೂಪೀಸ್ ಬೇಕು. ಅದನ್ನೇ ಯಾಕೆ ಅಂತ ಕೇಳ್ತಿರೋದು. ನನ್ನ ಫ್ರೆಂಡ್ಸ್ ಜೊತೆ ಗೋವಾಗೆ ಹೋಗ್ತಿದ್ದೀನಿ. ನಾಳೆನೇ ಹೊರಡಬೇಕು ಡ್ಯಾಡ್. ಊರಿಂದ ಊರಿಗೆ ಹೋಗೋ ಪ್ರೋಗ್ರಾಮ್ ಇಟ್ಕೊಂಡು ನನಗೊಂದು ಮಾತು ಹೇಳಲಿಲ್ಲ ನೀನು. ಇದೇನು ಕಾಲೇಜ್ ಟ್ರಿಪ್ಪಾ ಮ್ಯಾಮ್? ಮೊದಲೇ ಇನ್ಫಾರ್ಮ್ ಮಾಡೋಕೆ. ಸಡನ್ನಾಗಿ ಡಿಸೈಡ್ ಆಯಿತು, ಅದಕ್ಕೆ ಅರ್ಜೆಂಟಾಗಿ ದುಡ್ಡು ಕೇಳ್ತಿರೋದು. ಅದಕ್ಕೂ ಮುಂಚೆ ನಮ್ಮ ಪರ್ಮಿಷನ್ ಕೇಳಬೇಕು ಅಂತ ನಿಂಗೆ ಅನಿಸ್ಲಿಲ್ವಾ? ಕಮ್ ಆನ್ ಡ್ಯಾಡ್, ನಾನೇನು ಸಣ್ಣ ಮಗುನ ಎಲ್ಲ ವಿಷಯಕ್ಕೂ ನಿಮ್ಮ ಹತ್ರ ಪರ್ಮಿಷನ್ ಕೇಳೋಕ್ಕೆ. ಐ ಆಮ್ ಓಲ್ಡ್ ಎನಫ್ ಟು ಟೇಕ್ ಮೈ ಡಿಸಿಷನ್. ಕೇಳಿದ್ರ? ಇವ್ರು ಚಿಕ್ಕ ಮಗು ಆಗಿದ್ದಾಗ ಯಾವಾಗ ಮಕ್ಕಳು ಬೆಳೀತಾರೋ ಅಂತ ಕಾಯ್ತಾ ಇದ್ವಿ. ಆದರೆ ಈಗ ಗೊತ್ತಾಗ್ತಾ ಇದೆ, ಮಕ್ಕಳು ಬೆಳೆದಷ್ಟು ಪ್ರಾಬ್ಲಮ್ಸ್ ಜಾಸ್ತಿ ಅಂತ. ವರ್ಷ, ನೀ ಹೋಗ್ಲೇಬೇಕಾ? ಡ್ಯಾಡಿ ಹೇಳಿದ್ ಕೇಳಿಸ್ಲಿಲ್ವಾ? ನೀನು ಹೋಗ್ಲೇಬೇಕಾ? ಏನು ಹೊಸ ಥರ ಪ್ರಶ್ನೆ ಮಾಡ್ತಾ ಇದ್ದೀರಾ? ನನ್ನ ಫ್ರೆಂಡ್ಸು ನನಗೋಸ್ಕರ ವೆಯ್ಟ್ ಮಾಡ್ತಿರ್ತಾರೆ. ನಿನ್ನ ಫ್ರೆಂಡ್ಸ್ಗೆ ಹೇಳ್ಬಿಡು ನೀನು ಬರೋದಿಲ್ಲ ಅಂತ. ಯಾಕೆ? ನಮಗೆ ನಿನ್ನಷ್ಟು ದೂರ ಕಳ್ಸೋದಕ್ಕೆ ಇಷ್ಟ ಇಲ್ಲ. ನನ್ನ ಫ್ರೆಂಡ್ಸು ಜೋಕು ಅಂತ ನಗ್ತಾರೆ ಈ ಥರ ಮಾತಾಡಿದ್ರೆ. ನನಗೆ ಬೇಕಾದ ಕಡೆ ಹೋಗೋದಕ್ಕೆ ಅಪ್ಪ ಅಮ್ಮನ ಪರ್ಮಿಷನ್ಗೆ ಕಾಯ್ತೀನಿ ಅಂತ ಗೊತ್ತಾದ್ರೆ. ನೋಡು ವರ್ಷ, ನಿನ್ನ ಫ್ರೆಂಡ್ಸ್ ನಗ್ತಾರೆ ಅಂತ ನನ್ನ ಮರ್ಯಾದೆ ಕಳ್ಕೊಳ್ಳೋಕೆ ಇಷ್ಟ ಇಲ್ಲ ನನಗೆ. ಮೊನ್ನೆ ತಾನೇ ದೇವ್ ಪಾರ್ಟಿ ರಾದ್ಧಾಂತ ಮಾಡಿಕೊಂಡು ನಾನು ಕುತ್ತಿಗೆ ತಂದಿದ್ದೆ. ಇದೇ ಊರಾಗಿದ್ರಿಂದ ಇನ್ಫ್ಲೂಯೆನ್ಸ್ ಮಾಡಿ ವಿನಯ್ ಚಂದ್ರಂಗೆ ಹೇಳಿ ನಿನ್ನನ್ನು ಬಿಡಿಸಿದ್ದಾಯ್ತು. ಈಗ ಹೋಗ್ತಿರೋದು ಗೋವಾಗೆ. ಅಲ್ಲಿ ಇದೇ ಥರ ರಾದ್ಧಾಂತ ಮಾಡ್ಕೋತೀನೋ ಅಂತ ಹೆದರಿಕೆ ನನಗೆ. ಅಲ್ಲಿ ಯಾರು ಇನ್ಫ್ಲೂಯೆನ್ಸ್ ಯೂಸ್ ಮಾಡಲಿ? ನೋಡಿ ಡ್ಯಾಡ್, ಪ್ರತಿ ಸಲಿನೂ ನಾನು ಹಾಗೆ ಮಾಡಲ್ಲ. ನನಗೂ ಜವಾಬ್ದಾರಿ ಇದೆ. ನನ್ಗೆ ಅವಮಾನ ಆಗೋ ರೀತಿನಲ್ಲಿ ಮಾತಾಡಬೇಡಿ. ವರ್ಷ, ನೀನು ಬರೀ ನಿನ್ಗಾಗ ಅವಮಾನದ ಬಗ್ಗೆ ಯೋಚನೆ ಮಾಡ್ತಾ ಇದೀಯ. ಆದರೆ ಜನ ನಮ್ಮನ್ನು ನೋಡಿ ನಗ್ತಾರೆ. ನೀನು ಹೀಗೆ ಕಂಟ್ರೋಲ್ ಇಲ್ಲದೆ ಕೈಗೆ ಸಿಕ್ಕಷ್ಟು ದುಡ್ಡು ಖರ್ಚು ಮಾಡಿಕೊಂಡು ಬೇಕಾದಲ್ಲಿ ತಿರುಗಾಡ್ಕೊಂಡಿದ್ರೆ. ಏನು ಇದ್ದಕ್ಕಿದ್ದಾಗ ನನ್ನ ಮೇಲೆ ಕಂಟ್ರೋಲ್ ಇಡಬೇಕು ಅನ್ನೋ ರೀತಿಲಿ ಮಾತಾಡ್ತಿದ್ದೀರಲ್ಲ? ರಾಹುಲ್ಗಾದ್ರೆ ಹೊಸ ಫ್ಯಾಕ್ಟ್ರಿ ಶುರು ಮಾಡೋದಕ್ಕೆ 25 crores ಇನ್ವೆಸ್ಟ್ ಮಾಡ್ತಿದ್ದೀರಾ. ಆದರೆ ನಾನು ಎಷ್ಟು ಕೇಳಿದೆ? ಆಫ್ಟರ್ ಆಲ್ 25,000 ಅಷ್ಟು ಕೊಡೋದಕ್ಕಾಗಲ್ವಾ ನಿಮಗೆ? ನೋಡು ವರ್ಷ, ರಾಹುಲ್ಗೂ ನಿಂಗೂ ಕಂಪೇರ್ ಮಾಡ್ಕೋಬೇಡ. ಅವನಿಗೆ ಇನ್ವೆಸ್ಟ್ ಮಾಡ್ತಿರೋದು ಅವನ ಭವಿಷ್ಯಕ್ಕೆ. ಅದನ್ನು ದುಡ್ದು ವಾಪಸ್ ಕೊಡ್ತಾನೆ ನಮ್ಗವನು.
ಆದರೆ ನೀನು ಸಾಲದ ಕೊಟ್ಟು ಟೆನ್ಷನ್ ನಮಗೆ ಆ ಪಾಟೀಲ್ ರಾಧ ಅಂತ ಮಾಡಿಕೊಂಡು ಪೊಲೀಸ್ನವರಿಂದ ನಿನ್ನನ್ನು ಬಿಡಿಸ್ಕೊಂಡ್ ಬರೋದಕ್ಕೆ ಆ ಟ್ಯಾಬ್ಲೆಟ್ ನನ್ನ ಕೈ ಬಿಸಿ ಮಾಡೋದಕ್ಕೆ 7 ಲಕ್ಷ ಖರ್ಚು ಮಾಡಿದ್ದೀನಿ ನಾನು. ನೀನು ಒಂದು ದಿನ ಪಾರ್ಟಿಗೆ ಹೋಗಿ ಬಂದಿದ್ದಕ್ಕೆ. ಡ್ಯಾಡ್, ಎನಿಥಿಂಗ್ ರಾಂಗ್? ನಮ್ಮ ಪೇರೆಂಟ್ಸ್ಗೆ ನಮ್ಮ ಮೇಲೆ ನಂಬಿಕೆ ಇಲ್ಲ ರಾಹುಲ್. ಸಾಕು ಸುಮ್ಮನೆ ರೀ. ಮೊನ್ನೆ ಎಲ್ಲ ಪಾರ್ಟಿ ರಾಧಾ ಅಂತ ಮುಗ್ದಾಯ್ತು. ಈಗ ಮತ್ತೆ ಗೋವಾ ಹೋಗ್ಬೇಕು, 25,000 ಕೊಡಿ ಅಂತ ಕೇಳ್ತಾ ಇದ್ದಾಳೆ. ನನ್ನ ಮಕ್ಕಳು ನನ್ನ ಪ್ರೆಸ್ಟೀಜಿಗೆ ತಕ್ಕ ಹಾಗೆ ಹೈ ಸ್ಟೈಲ್ ಆಫ್ ಲಿವಿಂಗ್ ಕಲೀಲಿ ಅಂತ ನಾನು ಇಷ್ಟು ದಿನ ಸುಮ್ಮನಿದ್ದೆ. ಆದರೆ ಅದೇ ಇವಾಗ ನನಗೆ ರಿವರ್ಸ್ ಆಗಿದೆ. ನಿನಗೆ ಲಿಮಿಟ್ ಮೀರಿ ಸ್ವಾತಂತ್ರ್ಯ ಕೊಟ್ಬಿಟ್ಟೆ. ಆದರೆ ಈಗ ಡಿಸೈಡ್ ಮಾಡಿದ್ದೀನಿ, ನಿನ್ನ ಕಾಲೇಜ್ ಫೀಸ್ ಬಿಟ್ಟು ಬೇರೆ ಯಾವುದೇ ವಿಷಯಕ್ಕೂ ನಾನು ನಿನಗೆ ದುಡ್ಡು ಕೊಡಲ್ಲ. ಗೋವಾ ಟ್ರಿಪ್ನ ಕ್ಯಾನ್ಸಲ್ ಮಾಡು. ಡ್ಯಾಡ್, ದಿಸ್ ಇಸ್ ಟೂ ಮಚ್. ಮಮ್, ನೀನಾದ್ರೂ ಹೇಳೋರ್ಗೆ. ಯಾರು ಹೇಳಿದ್ರು ಅಷ್ಟೇ, 25,000 ರೂಪಾಯಿ ಇಲ್ಲ, 25 ರೂಪಾಯಿ ಕೂಡ ಎಕ್ಸ್ಟ್ರಾ ಕೊಡಲ್ಲ ನಿನಗೆ ನಾನು ಅಂತ ಡಿಸೈಡ್ ಮಾಡಿದ್ದೀನಿ. ಕಷ್ಟಪಟ್ಟು ಸಂಪಾದನೆ ಮಾಡೋರು ಗೊತ್ತಿರುತ್ತೆ ದುಡ್ಡಿನ ಬೆಲೆ ಏನು ಅಂತ. ಕಥೆ ಫಂಕ್ಷನ್ಗೆ ಹೋಗ್ಬೇಕು ಅಂದಿಲ್ಲ, ಬಾ ಡ್ರಾಪ್ ಮಾಡ್ತೀನಿ.